ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಜ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಗುರುವಾರ. ಬನ್ನಿ, ಇವತ್ತು ಕೆಲಸಗಳು ಜಾಸ್ತಿ ಇರ್ತವೆ. ಆದರೂ ರಾತ್ರಿ ಎಲ್ಲ ಕೆಲಸಗಳು ಮಾಡಿ ಮುಗಿಸ್ತೀನಿ. ಬಾಂಡೆ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡಿಲ್ಲ. ಅಷ್ಟೊಂದೇನು ಕೆಲಸ ಇಲ್ಲ. ಕಸ ಎಲ್ಲ ಹುಡುಗಿನಿ, ಹೊರಗೆ ಒಳಗೆಲ್ಲ ಕಸ ಹುಡುಗಿನಿ. ಈಗಿಂದ ಮನೆ ಒರೆಸ್ಕೋಬೇಕು. ಮನೆ ಒರೆಸ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮನೆನ ಒರೆಸ್ಕೊಳತ್ತೀನಿ. ಇವತ್ತು ಗುರುವಾರ ಇರೋದ್ರಿಂದ. ನೋಡ್ರಿ, ಟೈಮು 6:30 ಆಗಿ ಹೋಗೈತಿ. ಭಾಳ ಲೇಟ್ ಆಯ್ತು ಇವತ್ತು ನನಗೆ. ಪರವಾಗಿಲ್ಲ ರೀ, ಪ್ರತಿದಿನ ಅದೇ ಹೇಳಿದ್ರೆ ನಿಮಗೂ ಒಂಥರ ಇದು ಅನಿಸ್ತೈತಿ. ಯಾಕಂದ್ರೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ಸಕತ್ತಂದ್ರೆ ಸ್ವಲ್ಪ ಆರಾಮಾಗಿ ಕೆಲಸನ ಮಾಡ್ಕೊತೀನಿ. ಹಾಗಾಗಿ ಲೇಟ್ ಆಗೈತಿ. ಸಿದ್ಧಾರ್ಥ ಎದ್ದು ಓದ್ಕೊಳತ್ತಾನ ನೋಡ್ರಿ. ಅವನ ಹಾಲನ್ನ ಕಾಯಿಸ್ಕೊಂಡು ಓದ್ಕೊಳತ್ತಾನೆ. ನೆಗಡಿ ಬಂದ್ರೆ ಕೆಮ್ಮು ಆಗಿಬಿಟ್ಟೈತ್ರಿ. ಕೆಮ್ಮ ಹೋಗೋ ಒಂದು ಏನು ಮಾಡ್ಬೇಕಂತ ನನಗೂ ಗೊತ್ತೈತಿ. ಕಷಾಯ ಮಾಡಿಕೊಡಿದ್ರೆ ಕಮ್ಮಿ ಆಗ್ತದೆ. ಅವ ಬೆಳ್ಳುಳ್ಳಿ ಹಾಕಿದ್ದು ತಿನ್ನೆಲ್ಲ ಕುಡಿಯೋಲ್ಲ. ಏನು ಮಾಡೋದು? ಹಂಗಾಗಿ ಕೆಂಪತ್ತು ಕುಂದ್ರಲೆ ಅಂತ ಬಿಟ್ಬಿಟ್ಟಿನಿ ನಾನು. ಆಲ್ರೆಡಿ ಇದ್ರ ಬಗ್ಗೆನೇ ತುಂಬ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಮನೆ ಒರೆಸೋದಾಗಲಿ, ಉದ್ಯೋಗ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಕಮೆಂಟ್ಗಳು ತುಂಬ ಬರಾಕತ್ತವ್ರು. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಕೆಲವೊಂದು ಜನಕ್ಕೆ ಆ ವಿಡಿಯೋಗಳು ತಲುಪಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಮತ್ತೆ ಇನ್ನೊಂದು ಸತಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೇಳಿದ್ದೀನಿ ವಿಡಿಯೋ ಇದೆ ಅಂತ, ಆದರೂ ಅವ್ರಿಗೆ ಸಿಗ್ತಾ ಇಲ್ಲ, ಮಾಡಿ ಅಂತ ಹೇಳಿದ್ರು. ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮನೆ ಒರೆಸೋದು ಏನಂತ ಇವತ್ತೇ ಹೇಳ್ಬಿಡ್ತೀನಿ. ಹಂಗೆ ಭಾಳ ವಿಡಿಯೋದಾಗ ಹೇಳಿನಿ, ಆದರೂ ಮತ್ತೆ ಕೇಳಕತ್ತೀರಿ, ಹಾಗಾಗಿ ಹೇಳ್ತೀನಿ. ಉಪ್ಪು, ಅರಿಶಿನ, ಕರ್ಪೂರ ಮತ್ತು ಗೋಮಂತ್ರ ಇವಿಷ್ಟು ಹಾಕ್ಕೊಂಡು ಮನೆ ಒರೆಸ್ಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳನ್ನ ಪರಿಹಾರ ಆಗ್ತದೆ ಅನ್ನೋದು ನನ್ನ ನಂಬಿಕೆ ಅಲ್ಲ, ಎಲ್ಲರ ನಂಬಿಕೆ ಕೂಡ ಆಗೈತಿ. ಪ್ರತಿಯೊಬ್ಬರೂ ಹಾಗೆ ಮಾಡ್ತಾ ಇರೋದು. ಹಾಗೆ ಮತ್ತು ಅವ್ರ ಮನೆಗಳ ಕಷ್ಟ ಕೂಡ ಈಗ ಕಡಿಮೆ ಆಗ್ತಾನೆ ಬಂದದ. ನಮ್ಮ ಮನೇಲೂ ಎಷ್ಟೋ ನಾನು ಕಂಡ್ಕೊಂಡಿದ್ದೀನಿ ಅದರಿಂದ. ಹಾಗಾಗಿ ನಾನು ಅದನ್ನು ತುಂಬ ಸತಿ ಹೇಳಿದ್ದೀನಿ. ಅದು ಹಾಕಿ ಅಷ್ಟೆಲ್ಲ ವಸ್ತುಗಳು ಹಾಕಿ ನಾನು ಮನೆ ಒರೆಸೋದ್ರಿಂದ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಎಂಥ ಕದನಗಳಿತ್ತು ಅದು ಎಲ್ಲವೂ ಕೂಡ ಈಗ ಸ್ಟಾಪ್ ಆಗಿತ್ತು, ಯಾವುದೂ ಕೂಡ ಇಲ್ಲ. ಹಾಗಾಗಿ ನಿಮಗೆ ಹೇಳೋದೊಂದೇ, ಪ್ರತಿ ಶುಕ್ರವಾರ, ಗುರುವಾರ ಅಥವಾ ನೀವು ಮಂಗಳವಾರ ಈ ರೀತಿ ಅಥವಾ ಶನಿವಾರ ನಿಮ್ಗೆ ಯಾವಾಗ ಮನೆ ಒರೆಸ್ಕೋತಿರೋ ನೋಡಿ, ಆ ಟೈಮಲ್ಲಿ ನೀವು ಅದನ್ನು ಹಾಕ್ಕೊಂಡು ಮನೆ ಒರೆಸ್ಕೊಳ್ಳಿ. ಅಥವಾ ಆಕಳು ಗೋಮಂತ್ರ ಇಲ್ಲ, ಕರ್ಪೂರ ಇಲ್ಲ ಅಂದರೆ ಉಪ್ಪು ಅರಿಶಿನ ಹಾಕಿ ಕೂಡ ಮನೇನ ಒರೆಸ್ಕೋಬಾರ್ದು. ಉಪ್ಪು ಕಾಲಲ್ಲಿ ತುಳಿಬಾರ್ದು ಅಂತ ಹೇಳ್ತಾರೆ. ಹೌದು, ಖಾಲಿ ಉಪ್ಪು ಕಾಲಲ್ಲಿ ಹಾಕಿ ತುಳಿಬಾರ್ದು, ಆದರೆ ನೀರಲ್ಲಿ ಹಾಕಿ ಒರೆಸ್ಕೋಬೋದು. ಹಾಗಾಗ್ಬಿಟ್ಟು ಅದರಿಂದ ನಮಗೆ ಕಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ ಅಂದರೆ ಕಾಲಲ್ಲಿ ಉಪ್ಪು ಹಾಕಿ ತುಳಿಬಾರ್ದು. ಹೌದು, ಅದ್ರ ಕಷ್ಟ ಪರಿಹಾರ ಆಗ್ತಾ ಇದೆ ಅಂದರೆ ಅದು ಒಳ್ಳೆಯದು ಅಂತಲೇ ಅರ್ಥ. ಹಾಗಾಗಿ ಆರಾಮಾಗಿ ನಾವು ಹಾಕ್ಕೊಂಡು ಉಪ್ಪು ಹಾಕಿ ಮನೇನ ಒರೆಸ್ಕೋಬೋದು. ಮನೆ ಒರೆಸ್ಕೊಂಡು ರಂಗೋಲೆಲ್ಲ ಹಾಕಿ ಆಯಿತು. ಸ್ನಾನನೂ ಮಾಡ್ಕೊಂಡು ಬಂದೆ. ಇನ್ನು ಪೂಜೆ ಮಾಡಬೇಕು, ಗುರುವಾರದ ಪೂಜೆ. ಬೆಳಗ್ಗೆನೇ ಏನಾಗ್ತಾಯಿದ್ದು, ತಲೆ ಸುತ್ತು ಬರ್ತಾಯಿತ್ತು. ಟೀ ಬಿಸ್ಕೆಟು 2 ತಿಂತಾ ಇದ್ದೀನಿ. ಆದರೂ ಮನಸ್ಸಲ್ಲಿ ತಿನ್ನಬೇಕು ಅಂತ ಆಸೆ ಇಲ್ಲ, ಆದರೂ ತಲೆ ಸುತ್ತು ಬರ್ತಾಯಿದ್ದು. ಇದೇನು ಸುಕ್ಕುದಲ್ಲ, ಟೀ ಬಿಸ್ಕೆಟ್ ಎರಡೂ ಕೂಡ ಅವು ನಮಗೆ ಏನಂದ್ರೆ ಪಿತ್ತ ಆಗುವಂಥದ್ದೇ. ಆದರೂ ಮನಸ್ಸು ಕೇಳಲ್ಲ. ಬೆಳಗ್ಗೆ ಅದು ರೂಢಿ ಆಗ್ಬಿಟ್ಟೈತಿ. 12 ತಿಂದುಬಿಟ್ಟು ತರಕಾರಿ ಕಟ್ ಮಾಡತ್ತೀನಿ. ಪೂಜೆಗೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಯಾಕಂದರೆ ಸಿದ್ಧಾರ್ಥ ಕಾಲೇಜ್ಗೆ ಹೋಗೋದ್ರಿಂದ ಅವ್ನಿಗೆ ಫಸ್ಟ್ ಅಡುಗೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗ್ತದ್ರಿ, ಪೂಜೆ ಅದೆಲ್ಲ. ಫಸ್ಟ್ ಆದ್ರೆ ಹಾಗೆ ಎದ್ದು ಮಾಡ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ಈಗ ಕೆಲವು ದಿನ ಆಯಿತು ಸ್ವಲ್ಪ ಸುಸ್ತನ್ನು ಜಾಸ್ತಿ ಆಯಿತು, ಹಾಗಾಗಿ ಲೇಟ್ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಏನೆಲ್ಲ ನಾನು ಪಲಾವ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ, ಪಲಾವ್ ಎಲೆ, ಯಾಲಕ್ಕಿ, ಲವಂಗು ಮತ್ತು ಇನ್ನೊಂದು ಅದರ ಹೆಸರು ಗೊತ್ತಿಲ್ಲ. ಮತ್ತು ಇಲ್ಲಿ ನವಿಲುಕೋಸು, ಈರುಳ್ಳಿ, ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ ಇದನ್ನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇದೆ, ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಏನು ಹೇಳ್ತಾರೆ, ಕಸ್ತೂರಿ ಮೆಂತೆ ಹಾಕ್ಕೊಂಡು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ತರಕಾರಿಗಳನ್ನ ಹಾಕೋತೀನಿ. ತರಕಾರಿ ಜೊತೆಗೂ ಕೂಡ ಈರುಳ್ಳಿ ಮತ್ತೆ ಇನ್ನೊಂದು ಸತಿ ಫ್ರೈ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಅಷ್ಟು ತರಕಾರಿಗಳನ್ನ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಎಣ್ಣೆಗ ನೀಟಾಗಿ ಎಲ್ಲ ತರಕಾರಿನೂ ಫ್ರೈ ಆಗ್ತದೆ ರೀ. ನಾವು ಒಂದೊಂದೇ ಹಾಕೊಂಡು ಒಂದೊಂದೇ ತರಕಾರಿ ಫ್ರೈ ಮಾಡ್ಕೊಂಡು ಬಂದ್ವಿ ಅಂದ್ರೆ ಅದು ಒಂದೊಂದು ಹಸಿ ಬಿಸಿ ಉಳಿತೈತೆ, ಒಂದೊಂದು ಫ್ರೈ ಆಗ್ತದೆ. ಹಾಗಾಗ್ಬಿಟ್ಟು ಏನು ಮಾಡಬೇಕಂದ್ರೆ ಎಲ್ಲ ಒಟ್ಟಿಗೆ ತರಕಾರಿಗಳನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕೈ ಆಡಿಸಿ ಫ್ರೈ ಮಾಡ್ಕೋಬೇಕು. ಆ ಕಡೆ ಫ್ರೈ ಮಾಡ್ಕೊಳ್ಳೋಕೆ ಇಟ್ಟಿರ್ತೀವಲ್ಲ ರೀ, ಒಗ್ಗರಣೆ ಏನು ಮಾಡ್ಕೋತೀವಲ್ಲ, ಅವಾಗೆ ಅಕ್ಕಿನ ಫಸ್ಟೇ ತೊಳೆದು ನೆನೆಸಿಡಬೇಕು. ಒಂದು 5 ನಿಮಿಷ ಅಕ್ಕಿ ನೆನೆಸೋದ್ರಿಂದ ಏನಾಗ್ತದೆ ಅಂದ್ರೆ ಅನ್ನ ಸಿಕ್ಕಾಪಟ್ಟೆ ಉದುರಾಗಿ ಬರ್ತದೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರ್ತದೆ. ಜಲ್ದಿ ಅನ್ನ ರೆಡಿ ಆಗ್ತದೆ. ಹಾಗಾಗಿಬಿಟ್ಟು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡು ಮಾಡಿರಿ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಅದನ್ನ ಮ್ಯಾಲೆ ಮುಚ್ಚಿ ಒಂದಿಷ್ಟು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿನಿ. ಆವಾಗ ಹಾಗೆ ತೆಗೆದ್ಬಿಟ್ಟು ಕೈ ಆಡಿಸ್ಕೊತಾ ಇರಬೇಕು. ಪುದೀನ ಮತ್ತು ಕೊತ್ತಂಬರಿ ಎರಡೂ ಇರಲಿಲ್ಲ, ಹೋಗಿ ತೊಗೊಂಬಂದರಿ. ಫ್ರೆಶ್ ಆಗಿದೆ ಕೊತ್ತಂಬರಿ ಮತ್ತು ಪುದೀನ ಎರಡೂ ಕೂಡ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾನು ಮಸಾಲ ರುಬ್ಕೊಳಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಪಲಾವ್ಕ ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ತೊಗೊಂಡಿರುವಂಥ ಈ ಮಸಾಲ ಕೂಡ ಅದರೊಳಗೆ ಹಾಕ್ಬಿಡ್ತೀನಿ. ನಾನು ಒಗ್ಗರಣೆಲ್ಲ ಹಾಕಲ್ಲ. ಒಗ್ಗರಣೆಗೆ ಹಾಕೋದಕ್ಕಿಂತ ಈ ಮಸಾಲೆ ಇದ್ರೊಳಗೆ ಹಾಕಿ ರುಬ್ಕೊಂಡು ಮಾಡ್ಕೊತಿರಲ್ಲ, ಸಖತ್ತಾಗಿ ಬರ್ತೈತಿ ಮಸಾಲ ಟೇಸ್ಟ್ ಕೂಡ. ಅಂದ್ರೆ
ಪಲಾವ್ ಟೇಸ್ಟು. ಯಾಕಂತ ಕೇಳ್ರಿ, ಏನಾಗ್ತದಂದ್ರೆ ನೀವು ಎಲ್ಲ ಈಗ ತಿಂದಿರ್ತೀರಿ, ನೀವು ಹೋಟೆಲ್ಗಳ್ದಾಗೆಲ್ಲ ತಿಂದಿರ್ತೀರಿ, ಫಂಕ್ಷನ್ದಾಗ ತಿಂದಿರ್ತೀರಿ, ಅಥವಾ ಈ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಎಲ್ಲ ತಿಂತಾರಲ್ಲ ಅವರೆಲ್ಲ ಹಾಗೆ ಮಾಡೋದು. ಅವ್ರು ರುಬ್ಬೋದು ನಾನು ನೋಡಿದ್ದೀನಿ. ಅವ್ರ ಮಸಾಲೆಗಳನ್ನ ಯಾವ ರೀತಿ ಹಾಕಿ ರುಬ್ತಾರೆ ಅಂದ್ರೆ ಒಂದು ಒಳ್ಳೆ ಘಮ ಬರ್ತದಲ್ಲ, ಅದು ಟೇಸ್ಟ್ ಸಖತ್ತಾಗಿ ಬರ್ತೈತಿ. ಹಾಗಾಗಿಬಿಟ್ಟು ಈ ರೀತಿ ರುಬ್ಬಿ ಹಾಕೋದ್ರಿಂದ ಸಖತ್ತಾಗಿ ಬರ್ತೈತಿ ಟೇಸ್ಟ್ ಕೂಡ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಮೇಲೆ ಲಾಸ್ಟಲ್ಲಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡಿದ್ರೆ ಸಾಕಾಗ್ತದೆ. ಟೊಮೊಟೊ ಸ್ವಲ್ಪ ಮೆತ್ತಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೇರೆ ಯಾವುದೂ ಮಸಾಲೆ ಕೂಡ ನಾನು ಹಾಕಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಬ್ಬಿರುವಂಥ ಈಗ ಮಸಾಲಾನ ಹಾಕ್ಕೊಳತ್ತೀನಿ. ಇಷ್ಟೇ ನೋಡ್ರಿ, ಜಾಸ್ತಿ ಯಾವುದೇ ನಾನು ಮಸಾಲ ಹಾಕ್ತಾ ಇಲ್ಲ. ಪಲಾವ್ ಮಸಾಲ ಅಂತ ಬರುತ್ತೆ, ಗರಂ ಮಸಾಲು, ಈ ಚಾಟ್ ಮಸಾಲು ಎಲ್ಲನೂ ಹಾಕಿ ಮಾಡ್ತಾರೆ. ಅದೆಲ್ಲ ಹಾಕೋದಕ್ಕಿಂತ ಈ ರೀತಿ ನೀವು ರುಬ್ಬಿ ಹಾಕೊಳ್ಳೋದ್ರಿಂದ ಪಲಾವು ಸಖತ್ತಾಗಿ ಟೇಸ್ಟ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಷ್ಟು ರುಚಿಯಾಗಿರುತ್ತೆ ಇದು. ನಾನಂತೂ ಇದೇ ಮೆಥಡಲ್ಲೇ ಮಾಡೋದು, ನನಗೆ ತುಂಬಾ ಇಷ್ಟ ಆಗ್ತದೆ ಈ ರೀತಿ ಮಾಡೋದ್ರಿಂದ. ಹಾಗೆ ಮತ್ತು ಇದು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲವರೆಗೂ ಕೂಡ ಅದೇ ಟೇಸ್ಟ್ ಆಗಿರ್ತದೆ, ಅಷ್ಟೇ ಸಾಫ್ಟಾಗಿ ಬರ್ತದೆ. ತುಂಬಾ ತಿನ್ನೋಕ್ಕಂತೂ ಸಖತ್ತಾಗಿರ್ತೈತಿ. ಇದನ್ನೆಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ಅಕ್ಕಿ ನೆನೆಸಿರುವಂಥ ಅಕ್ಕಿ ಅದಕ್ಕೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅಕ್ಕಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತದೆ. ಆಮೇಲೆ ಅನ್ನ ಕೂಡ ತುಂಬ ರುಚಿಯಾಗಿ ಬರ್ತದೆ. ನಾನು ಇಲ್ಲೇ 3 ಕಪ್ ಅಕ್ಕಿ ಹಾಕ್ಕೊಂಡಿದ್ರಿಂದ 6 ಕಪ್ ನೀರನ್ನ ಹಾಕ್ಕೊಳತ್ತೀನಿ. ನಾವು ಈ ರೀತಿ ಅಳತಿ ಮೇಲೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಅಡುಗೆ ನಮಗೆ ಕರೆಕ್ಟಾಗಿ ಬೇಯ್ತದೆ ಮತ್ತು ಉದುರೋದ್ರಾಗಿ ಬರ್ತದೆ. ನಾವು ಅಂದ್ಕೊಂಡೋ ರೀತಿಯೇ ಅಡುಗೆ ಕರೆಕ್ಟಾಗಿ ರೆಡಿ ಆಗ್ತದೆ. ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಅಳತಿ ಮೇಲೆ ಹಾಕ್ಕೋಬೋದು. ಕಣ್ಣು ಅಳತೆ, ಕೈ ಅಳತೆ ಅಂತ ಇರ್ತದೆ, ಆ ಥರ ರೀತಿ ಮಾಡ್ಕೊಳ್ಳೋರಿದ್ರೆ ಮಾಡ್ಕೋಬೋದು. ನಾನು ಎಲ್ಲವೂ ಹಾಗೆ ಮಾಡ್ತೀನಿ. ಪಲಾವ್ಕಂತ ಬಂದಾಗ, ಈ ಟೊಮೊಟೊ ಬಾತ್ ಅಂತ ಬಂದಾಗ, ಅಥವಾ ನಾವು ಪುಳಿಯೋಗರೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಅನ್ನ ನಮ್ಗೆ ಸ್ವಲ್ಪ ಉದುರ್ಬೇಕಾಗ್ತದೆ. ಆ ಟೈಮಲ್ಲಿ ನಾನು ಅಳತೆ ಮಾಡಿ ಹಾಕ್ಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾಲೆ ಮುಚ್ಚಿ ಒಂದು 3 ವಿಸಿಲ್ ಮಾಡ್ಕೊಂಡ್ರೆ ಅನ್ನ ಅಂದ್ರೆ ಪಲಾವ್ ರೆಡಿ ಆಗ್ತದ್ರಿ. ಅದು ಆ ಕಡೆ ಕುದಿಲಿ, ಈ ಕಡೆ ಹಾಗೆ ಒಂದು ರೆಸಿಪಿ ನಿಮ್ಗೆ ಇದೊಂದು ತೋರಿಸ್ಬಿಡ್ತೀನಿ. ಚಿತ್ರಾನ್ನ ಅರ್ಜೆಂಟಿಗೆ ನೀವು ಮಾಡ್ಕೊಳ್ಳೋರಿಗೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇದು ಇತ್ತಲ್ಲ ಹಸಿ ಬಟಾಣಿ, ಅದನ್ನು ಹಾಕ್ಕೊಂಡೆ, ಸಿಡಿತಂತೆ ಮೇಲೆ ಮುಚ್ಚಿದೆ. ಇಷ್ಟೇ ನೋಡಿರಿ, ಜೀರಿಗೆ ಸಾಸಿವೆ ಹಾಕ್ಕೊಂಡೆ, ಮೆಣಸಿನ್ಕಾಯಿ ಹಾಕ್ಕೊಂಡೆ, ಬಟಾಣಿ ಹಾಕ್ಕೊಂಡೆ, ಅದನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮ್ಯಾಲೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದೊಂದು ರೈಸ್ ಇಷ್ಟು ಟೇಸ್ಟ್ ಆಗ್ತದೆ. ನೀವು ನಿಜವಾಗ್ಲೂ ಬೆಳಗಿನ ಜಾವಕ್ಕೆ ಅರ್ಜೆಂಟ್ ಕೆಲಸ, ಇವಾಗ ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ಏನು ಮಾಡೋದು ಅಂತ ಟೆನ್ಷನ್ ಮೇಲೆ ಟೆನ್ಷನ್ ಇರ್ತದೆ. ಈ ರೀತಿ ಮಾಡ್ಕೊಳ್ರಿ ಫಟಾಫಟ್ ಅಂತ 5 ನಿಮಿಷದಲ್ಲಿ ನಾಷ್ಟ, ಮಧ್ಯಾಹ್ನ ಊಟಕ್ಕೆ ಎಲ್ಲ ಕೂಡ ರೆಡಿ ಆಗ್ತದೆ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಫೇವ್ರೇಟ್ ಆಗಿಬಿಡ್ತದೆ ಇದೆ ತಿನ್ನಕ್ಕೆ, ಅಷ್ಟು ಟೇಸ್ಟಾಗಿರ್ತೈತಿ. ಅವ್ರಿಗೆ ಎತ್ತಿಡೋಂಥ ವಸ್ತುಗಳು ಏನೂ ಇರಲ್ಲ ಅದರಲ್ಲಿ. ಟೊಮೊಟೊ, ಮೆಣಸಿನ್ಕಾಯಿ, ಮತ್ತೊಂದು ಅದು ಇದು ಏನೂ ಇರಲ್ಲ. ಈರುಳ್ಳಿ ಅಂತೂ ಇದು ಆಗಿ ಬರೋಲ್ಲ ಮಕ್ಕಳಿಗೆ. ಇದು ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ರೆ ಸಖತ್ತಾಗಿ ಟೇಸ್ಟ್ ಇರ್ತದೆ. ಸಿದ್ಧಾರ್ಥ ನೋಡ್ತಿದ್ದಂಗೆ ಒಂಥರ ಅವನಿಗೆ ಇದು ಆಯಿತು, ತಿಂದು ಹೇಳಪ್ಪ ಹೆಂಗಿದೆ ಅಂತ ಹೇಳಿದೆ. ತಿಂದು ಹೇಳಿದೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಅವನಿಗೂ ಕೂಡ. ಕರೆ ಹೇಳಂದೆ, ಕರೆನೇ ಹೇಳ್ತಾಯಿದ್ದೀನಿ, ಖುಷಿಯಾಗ್ಯದ ಅಂದ್ರೆ ಟೇಸ್ಟ್ ಆಗಿದೆ ಅಂತ ಹೇಳ್ದೆ. ಪಲಾವ್ ಕೂಡ ರೆಡಿ ಆಗೈತಿ, ನೀವು ನೋಡ್ಬೋದು. ಈ ರೀತಿ ಅಳತೆ ಮೇಲೆ ಮಾಡ್ಕೊಳ್ಳೋದ್ರಿಂದ ಪಲಾವ್ ಕರೆಕ್ಟಾಗಿ ನಮ್ಗೆ ರೆಡಿ ಆಗ್ತದೆ. ನಾನು ಬಿಸಿನೀರು ಕಾಯಿಸಿದ್ದು ಹಾಕ್ಕೊಂಡಿದ್ರಿಂದ ಏನಾಗೈತೆ ರೀ, ಕುದಿ ಜಲ್ದಿ ಹಿಡ್ದೈತಿ, ಮತ್ತು ಅನ್ನ ಕೂಡ ಉದುರಾಗ್ಯದ. ತರಕಾರಿ ಫುಲ್ ಎಲ್ಲ ಕಡೆ ಮಿಕ್ಸ್ ಆಗೈತಿ. ಫಸ್ಟೇ ಕುದಿಯೋ ಟೈಮಲ್ಲಿ ಅದು ಮೇಲೆಲ್ಲ ತರಕಾರಿ ಬಂದಿಲ್ಲ, ಕೆಳಗಡೆ ಮಾತ್ರ ಅನ್ನ ಉಳ್ಕೊಂಡಿಲ್ಲ, ಪೂರ್ತಿ ಎಲ್ಲನೂ ಮಿಕ್ಸ್ ಆಗಿ ಕುದ್ದೋದು ಬಿಸಿನೀರು ಕಾಯಿಸಿ ಹಾಕೊಳ್ಳೋದ್ರಿಂದ. ಈಗ ಸಿದ್ಧಾರ್ಥನ ಬಾಕ್ಸ್ ಕೂಡ ರೆಡಿ ಐತ್ರಿ. ಬಾಕ್ಸಿಗೆ ಹಾಕಿ ಅವನಿಗೀಗ ಸ್ಕೂಲ್ಗೆ ಕಳಿಸ್ಬೇಕು. ಇಬ್ಬರಿಗೆ ಆಗೋಷ್ಟು ಬಾಕ್ಸಿಗೆ ಹಾಕಿದ್ದೀನಿ. ಓಕೆ ರೀ, ಅವನೀಗ ಹೊಂಟಿದ್ದಾನೆ. ಹೋಗೋ ಮುಂದೆ ಸ್ವಲ್ಪ ಏನಾದರೂ ತಮಾಷೆ ಮಾಡಿಬಿಟ್ಟು ಹೋಗ್ತಾನೆ. ನಾನು ಹಂಗೆ ಹೊಡ್ಯಾಕೆ ಬಂದಿದ್ದೆ ಇವರು ನಿನಗೆ ಅಂತ ಹೇಳ್ಬಿಟ್ಟು. ಅವ್ನು ಸೈಕಲ್ ತೊಗೊಂಡು ಒಟ್ಟು ನಾನು ಓಡಿಸಾಡೋದು ಒಂದು ಕೆಲಸ ಅವನಿಗೆ, ಅದೊಂಥರ ಖುಷಿ ಅವನಿಗೆ. ಬರ್ರಿ ಇನ್ನು ಮತ್ತೆ ನನಗೆ ಒಂದೇನು ಕೆಲಸ, ಇವ್ರು ಹೋಗೋವರೆಗೂ ಒಂಥರ ಕೆಲಸ, ಆದರೆ ಇವ್ರು ಹೋದ್ಮೇಲೆ ಇನ್ನೊಂದು ಥರ ಕೆಲಸಗಳಿರ್ತಾವೆ. ಏನು ಇರ್ತ ಅಂತ ನಿಮಗೆಲ್ಲ ತೋರಿಸ್ತೀನಿ. ಪೂಜೆ ಮಾಡೋಕ್ಕಂತೆಲ್ಲ ಪೂಜೆ ಸಾಮಾನು ಇಳಿಸಿಟ್ಕೊಂಡಿದ್ದೀನಿ. ಅವ್ನು ರೇಗಿಸಿದ್ರ ಸಲುವಾಗಿ ಅದು ಪೂಜೆ ಸಾಮಾನು ಅಲ್ಲೇ ಬಿಟ್ಟು ಎದ್ದೋಡೋಗಿದ್ದೆ. ಮೇಲೆ ಎಲ್ಲ ಪೂಜೆ ನೋಡ್ರಿ ತೆಳಗಿಟ್ಟೀನಿ. ಪೂಜೆ ಎಲ್ಲ ಆಯಿತು. ವಿಶೇಷ ಗುರುವಾರ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಏನಂದರೆ ಇವತ್ತು ಉಪವಾಸ ಮಾಡೋದ್ರಿಂದ 24 ಏಕಾದಶಿಯ ಉಪವಾಸ ಇವತ್ತು ಮಾಡಿದ್ರು. ಒಂದು ದಿವಸ ಉಪವಾಸ ಮಾಡಿದ್ರೆ ಅಂದ್ರೆ 24 ಉಪವಾಸ ಮಾಡ್ದಾಗತ್ತೆ ರೀ, ಏಕಾದಶಿ ಉಪವಾಸ ಮಾಡ್ದಾಗತ್ತೆ. ನಾನು ನಿಜವಾಗ್ಲೂ ನನಗೆ ಏಕಾದಶಿ ಯಾವುದೂ ಮಾಡಿಲ್ಲ, ಏಕಾದಶಿ ಉಪವಾಸ ಅಂತ ನನಗೆ ಯಾವತ್ತೂ ಗೊತ್ತಿಲ್ಲ. ಇವತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಮತ್ತು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗ್ತದೆ. ಮತ್ತು ಏನು ಹೇಳಿದ್ದವರು, 24 ಏಕಾದಶಿ ಮಾಡಿದ ಸಮಾನ ಅಂತ್ರಿ ಇವತ್ತು ಉಪವಾಸ ಮಾಡೋದ್ರಿಂದ. ಗುರುವಾರ ರಾಯರ ಪೂಜೆ ಮಾಡಿಕೊಂಡು ಇವತ್ತು ಒಂದು ಹನಿನೂ ನೀರು ಕುಡಿಬಾರ್ದಂತ, ಇಡೀ ದಿವಸ ಒಂದು ಹನಿ ನೀರಿಲ್ಲ, ಒಂದು ಹಣ್ಣಿಲ್ಲ, ಏನೇ ಅಂದರೆ ಏನೂ ಇಲ್ಲ, ಹೀಗೇ ಇರಬೇಕಂತೆ ಹೇಳಿದ್ರು.
ಒಳ್ಳೆಯದು ಮಾಡ್ಬೋದು. ಆದರೆ ನನಗಿರೋ ಈ ಶಕ್ತಿಗೆ ಇವಾಗ ನಾನಿರೋ ಪರಿಸ್ಥಿತಿಗೆ ಮಾಡ್ತಿದ್ದೆ. ನಾನು ನಿಜವಾಗ್ಲೂ ಮಾಡ್ತಿದ್ದೆ. ನಾನು ಒಂದು ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಖಂಡಿತ ಮಾಡ್ತಿದ್ದೆ. ನಾನು ಒಂದು ನನಿ ನೀರು ಕುಡಿದೇ ಇರೋ ಪರಿಸ್ಥಿತಿಯಲ್ಲಿ ಈಗಿಲ್ಲ. ಹಾಗಾಗಿ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಇರೋ ಪರಿಸ್ಥಿತಿಗೆ ಭಕ್ತಿಯಿಂದ ಮಾಡಿದ್ದೇನೆ, ಕೊಡೋದು ಬಿಡೋದು ನಿಮ್ಮ ಇಚ್ಛೆ ಅಂತ ಹೇಳ್ಬಿಟ್ಟು ಪೂಜೆ ಒಂದು ಮಾಡ್ಕೊಂಡಿದ್ದೀನಿ. ಯಾರಾದರೂ ಮಾಡ್ಕೊಳ್ಳೋರಿದ್ರೆ ನಾನು ನಾಳೆ ವಿಡಿಯೋ ಬರುತ್ತೆ ನೋಡಿ, ಏನು ಮಾಡ್ತೀರ ಬಿಟ್ಬಿಡು ಹೋಗಲಿ. ಆದರೆ ಏನು ತಿನ್ನಬಾರ್ದು, ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಂದು ಪದ್ಧತಿಗಳನ್ನ ಹಂಗಿರ್ತವೆ, ಕೆಲವೊಂದು ವ್ರತಗಳನ್ನ ಮಾಡಬೇಕಂದ್ರೆ ಆ ಥರ ಇರುತ್ತೆ ಅಷ್ಟೇ. ನಾನು ಮಾಡ್ತಾಯಿಲ್ಲ. ಯಾರಾದರೂ ಮಾಡಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ನಮ್ಮ ಪೂಜೆ ಇಲ್ಲಿಗೆ ಮುಗೀತು. ಈಗ ಬನ್ನಿ, ಇವಾಗ ದೇವ್ರ ಪೂಜೆ ಮುಗೀತಲ್ಲ, ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ್ರಿ. ಹೊಟ್ಟೆ ಹೆಸಾಗತ್ತಾವು. ಸಿದ್ಧಾರ್ಥ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಸಿದ್ಧಾರ್ಥಗೆ ಬಾಯಿ ಹಾಕೋದು ಓದ್ಲಾಗತ್ತ ನೋಡ್ರಿ. ಉಂಡು ತಿಂದು ಬಾಯಿ ಸೋದಲ್ತದೆ. ಇನ್ನು ಉಪವಾಸ ಇದ್ರನ್ನ ಇರ್ತೀನಿ ಹೇಳ್ರಿ. ಹೀಗೆ ಚಕ್ರ ಬರತೈತಿ. ನಾಷ್ಟ ಮಾಡೋಣ. ಪುಳಿಯೋಗರೆ ಅಂತೀರ. ಪಲಾವ್ ಮಾಡಿದ್ದೀನಿ. ಫಸ್ಟ್ ಇದನ್ನು ಖಾಲಿ ಮಾಡ್ತೀನಿ. ಯಾಕಂದ್ರೆ ತಂಗಳನ್ನ ಅಲ್ಲ ನಿನ್ನೆ ರಾತ್ರಿ ಮಾಡಿರೋದು, ಅದನ್ನು ಬಿಡಬಾರ್ದು, ಮತ್ತು ಹಾಳಾಗ್ಬಿಡ್ತೈತಿ. ಈಗ ಆಲ್ರೆಡಿ ಮೊದಲೇ ತಣ್ಣಗಾಗೈತಿ, ಇನ್ನಿಟ್ರೆ ತೀರ ಹಾಳಾಗ್ಬಿಡ್ತೈತಿ. ಹಾಗಾಗಿ ಇದನ್ನು ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಪಲಾವ್ ತಿಂದ್ಬಿಟ್ಟು ಅವ್ರಿಗೆ ಅಡುಗೆಗೆ ರೆಡಿ ಮಾಡ್ಬೇಕು ಹೇಳ್ರಿ. ಟೈಮ್ ನೋಡ್ರಿ, 11 ಗಂಟೆ ಆಗ್ಲತ್ತದ. 12 ಗಂಟೆಗಾದ್ರೆ ಅವ್ರಿಗೆ ಊಟ ಕೊಡಬೇಕು. ಅವ್ರು ಹೇಳೋದೇ 12 ಗಂಟೆಗೆ ಹೇಳ್ತಾರೆ. 12 ಗಂಟೆ ಒಂದು 12-15 ಹಂಗೆ ಕೊಟ್ಟಿಂದ 12ವರೆಗೆ ಅವ್ರು ಊಟ ಮಾಡ್ತಾರೆ. ಓಕೆ, ನಾನೆಲ್ಲ ನಾಷ್ಟ ಮಾಡಿಕೊಂಡು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಮಠ ಮಧ್ಯಾಹ್ನದ ಬೆಂಗಳೂರ ಮಳೆ ಬರತ್ತೈತ್ರಿ. ನಾವೆಲ್ಲ ದೇವ್ರಿಗೆ ಬೇಡ್ಕೊಳಕತ್ತಿದ್ದೇನು, ಹಳ್ಳ್ಯಾಗ ರೈತರು ಹೊಲಕ್ಕೆ ಬೀಜ ಹಾಕಿಸಿದ್ರಂದ್ರೆ ಬೀಜ ನೆಲದಾಗೆ ಬತ್ತಿ ಹೋಗಕತ್ತಾವ. ಮಳೆ ಇಲ್ಲದೆ ಒಣಗಿ ಹೋಗಕತ್ತಾವ. ಹಾಕಿರೋ ಬೀಜ ಭೂಮಿ ಎಲ್ಲ ಬಿರುಕು ಬಿಡಾಕತ್ತಾವು. ರೈತ ಬಾಯಿ ತರ್ಕೊಂಡು ಮುಗುಲ್ ನೋಡಕತ್ತಾನು. ಮಳೆ ಹಳ್ಳ್ಯಾಗ ಬರಲಿ ಅಂದ್ರೆ ನೋಡ್ರಿ, ಸೀಟಾ ಬಂದು ಮಳೆ ಸುರಿಯಾಕತ್ತೈತಿ. ಇಲ್ಲಿ ಏನು ಬೆಳೆಯೋದಾಯ್ತು, ಇಲ್ಲಿ ಏನು ಒಣಗ್ಲಾಕತ್ತದೋ ನನಗಂತೂ ನಿಜವಾಗ್ಲೂ ಅರ್ಥ ಆಗಿಲ್ಲ. ತುಂಬಾ ಬೇಜಾರು ಅನಿಸ್ತೈತಿ ಈ ರೀತಿ ಸೀಟಾ ಮಳೆ ನೋಡಿದಾಗ. ಹಳ್ಳ್ಯಾಗೆ ಲೈಟ್ ಹೋಗ್ತಾವ, ಕರೆಂಟ್ ತೆಗಿತಾರೆ ಅಂತೇಳಿ ನೋಡ್ರಿ, ನಮ್ಮ ಸಿಟಾಗೂ ಕರೆಂಟ್ ಇರೋದಿಲ್ಲ. ಈ ಥರ ಐತಿ ಪರಿಸ್ಥಿತಿ. ಪಾಪ ಈ ಹುಡುಗ ಓದಕತ್ತಾನ, ಅವ್ನ ಮುಖ ಕಾಣೋ ಒಂದು ಮೊಬೈಲ್ ಮಾತ್ರ ಇವ ಕಾಣಕತ್ತಾನನ್ರಿ. ಮೊಬೈಲ್ ಮಾತ್ರ ಕಾಣಕತ್ತದ. ಬುಕ್ಕ ಎಲ್ಲ ಇಲ್ಲಿ ಇಟ್ಟಾನ. ಬುಕ್ಕ ಕೂಡ ನಿಮ್ಗೆ ಅದು ಕ್ಲಿಯರ್ ಕಾಣಲ್ಲ. ಮತ್ತು ನಮ್ಮ ಮನ್ಯಾಗ ನನಗೆ ಕರೆಂಟ್ ಹೋಗಿದ್ದು ಒಂಥರ ಖುಷಿ ಅನ್ಸಾಕತ್ತೈತ್ರಿ. ಈ ಆನಂದದ ಬೆಳಕು ನೋಡೋಕೆ ಒಂದು ಅವಕಾಶ ಸಿಕ್ತು ಅನ್ಸಾಕತ್ತೈತಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತೆ ನನಗೆ. ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ಮ್ಯಾಲೆ ನೋಡ್ರಿ. ಈಗ ಅದಷ್ಟೇ ದೀಪದ ಬೆಳಕಿನಾಗ ಎಷ್ಟೇ ಬೆಳಕಿರಲಿ, ಎಷ್ಟೇ ಲೈಟ್ ಇರಲಿ, ಆದ್ರೆ ಈ ದೀಪದ ಬೆಳಕು ಒಂಥರ ಆನಂದ, ಒಂಥರ ಖುಷಿ ಅದು ನೋಡೋಕೆ. ಎಷ್ಟು ಚಂದ ಅನಿಸ್ತೈತೆ ನೋಡ್ರಿ ಕತ್ತಲ್ದಾಗ. ಇಲ್ಲಿ ರಾಯರ್ ನೋಡಿ ಸುತ್ತ ರೌಂಡಾಗ್ಯದ, ಅಷ್ಟೇ ಬೆಳಕು. ಏನು ಚಂದ ಅಂತೀರ. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತೈತಿ ನೋಡ್ರಿ. ಕೆಳಗೆ ಅಷ್ಟೇ ರೌಂಡು, ಮುಂದೆ ಅಷ್ಟೇ ರೌಂಡಾಗಿ ಬೆಳಕು, ಹಿಂದೆ ಕೂಡ ಅಷ್ಟೇ ರೌಂಡ್ ಬೆಳಕು. ಏನು ಚಂದ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ, ಆಗೋದಿಲ್ಲ ಒಳ್ಳೇದಕ್ಕೆ. ಅಕಸ್ಮಾತ್ ಕರೆಂಟ್ ಇತ್ತಪ್ಪ ಅಂದ್ರೆ ಈ ಖುಷಿನ ಅನುಭವಿಸೋಕೆ ಆಗ್ತಾ ಇರಲಿಲ್ಲ. ಈ ಒಂದು ಬೆಳಕನ್ನ ನಮಗೆ ಸಿಗ್ತಾ ಇರಲಿಲ್ಲ ಅಲ್ಲ. ತುಂಬ ಖುಷಿ ಆಯಿತು. ಎಲ್ಲರೂ ರಾಯರ ಆಶೀರ್ವಾದ ಮಾಡಿ ಬೇಗ ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನ್ನಪ್ಪ ಜಗದಪ್ಪ. ಓಕೆ, ಈ ಕತ್ಲದಾಗ ನಿಮ್ಮ ವ್ಲಾಗ್ ಏನಂತ ತೋರಿಸ್ಲಿ. ಕತ್ಲು ಎಲ್ಲ. ಹಾಂ, ಇವನ್ ತಲೆ ಒಂದು ಕಾಣ್ತು ನೋಡ್ರಿ. ಈಗ ಹೊರಗಿನ ಬೆಳಿಗ್ಗೆ ಅಂತೂ ಕರೆಂಟ್ ಬಂತ್ರೆ. ಎಷ್ಟೊತ್ತು ಹೋಗಿತ್ತು. ಕರೆಂಟ್ ಬಂತು. ಕೆಲಸಗಳು ಮಾಡ್ಕೋಬೇಕು. ಏನೇನು ಕೆಲಸ ಮಾಡ್ಬೇಕಂತಂದ್ರೆ ಚಪಾತಿ ಮಾಡ್ಬೇಕ್ರಿ, ಮತ್ತು ಪಲಾವ್ ಅದು ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಮುಂಜಾನೆ ಊಟ ಮಾಡಿರೋದು. ಯಾಕಂದರೆ ಮುಂಜಾನೆ ಪಲಾವ್ ತಿಂದೆ, ಸ್ವಲ್ಪ ಚಿತ್ರಾನ್ನ ತಿಂದೆ, ಅದ್ರ ಮೇಲೆ ಮತ್ತು ಸ್ವಲ್ಪ ಉಪ್ಪಿಟ್ಟು ತಿಂದೆ. ಹಾಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ, ಹಸಿವಿಲ್ಲ ಅಂತೇಳಿ ಹಾಗೆ ಬಿಟ್ಟೆ. ಈಗ ಹಾಲು ತೊಗೊಂಬಂದು ಕೊಟ್ಟರು, ಹಾಲು ಕಾಯ್ಸಕ್ಕಿಟ್ಟೀನಿ. ಪಲಾವ್ ಐತಿ, ಮತ್ತು ಸಾಂಬಾರು ಭಾಳ ಅದ. ಗೋಧಿ ಹಿಟ್ಟು ನಾದಿರೋದು 2 ಪಟ್ಟು ಐತಿ. ನಿನ್ನೆ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿದ್ದು ಹಾಗೆ ಅದ. ಮತ್ತು ಇವತ್ತು ನಾದಿದ್ದು ಸ್ವಲ್ಪ ಉಳಿದದ. ನಿನ್ನೆ ನಾದಿದ್ದು ಫ್ರಿಜ್ನಾಗ ಇಟ್ಟಿರೋದು, ಇವತ್ತು ಚಪಾತಿ ಮಾಡೋದು, ಇವತ್ತು ಹಿಟ್ಟು ನಾದಿದ್ದು ಒಯ್ದು ಫ್ರಿಜ್ನಾಗ ಇಡೋದು. ಹಿಂಗೈತ್ರಿ. ಅದು ಸ್ವಲ್ಪ ಎಡವಟ್ಟಾಗೈತಿ. ಯಾಕೆ ಏನೋ ಬಿಡ್ರಿ ಹೋಲಿ. ಅದನ್ನು ಪಾಪ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ದಾಳಿಂಬ್ರಿನ ತೊಗೊಂಬಂದು ಕೊಟ್ಟಾರು. ಇದು ಒಂದು ತಿಂದ್ಬಿಟ್ರೆ ಏನು ಎನರ್ಜಿ ಹಂಗೆ ಬಂದ್ಬಿಡ್ತಾ ನೋಡಬೇಕು. ಆಮೇಲೆ ಕಟ್ ಮಾಡ್ಕೊಂಡು ತಿನ್ನಣ್ರಿ. ಫಸ್ಟ್ ಇವಿಷ್ಟು ಬಾಂಡೆ ತೊಳ್ಕೊಬೇಕು ನೋಡ್ರಿ. ಇಲ್ಲಿ ಇಷ್ಟು ಬಾಂಡೆ ಇಟ್ಟಿನಲ್ಲ, ಇವಿಸು ತೊಳ್ಕೊಬೇಕು. ಇಷ್ಟು ಬಾಂಡೆ ತೊಳ್ಕೊಂಡಿದ್ದಾದ್ಮೇಲೆ ಆಮೇಲೆ ಮತ್ತೆ ಸಿಗ್ತೀನಿ ರೀ ನಿಮಗೆ.
ಹೆಣ್ಮಕ್ಳ ಕೆಲಸನೇ ಇಷ್ಟೇ, ಎಷ್ಟು ಮಾಡು 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 ಇವಿಷ್ಟು ಮಾಡಿ ತೊಗೊಂಡ್ಮೇಲೆ ಮತ್ತೆ ಏನು ಕುಂದ್ರೋದಿಲ್ಲ ರೀ. ಮತ್ತು ಅಡುಗೆ ಮಾಡ್ಬೇಕು, ನಮಗೆ ಅಡುಗೆ ಮಾಡ್ಕೋಬೇಕು, ಮತ್ತು ಮ್ಯಾಲಿನವ್ರಿಗೆ ಅಡುಗೆ ಮಾಡಿಕೊಡ್ಬೇಕು. ಸುಮ್ಮನಿರಲ್ಲೇ ವಿಡಿಯೋ ಮಾಡತ್ತೀನಿ. ಏನೋ ಕೆಟ್ಟ ಪದ ಕೇಳತ್ತನ್ರಿ ಸಿದ್ಧಾರ್ಥ. ಅಷ್ಟೊಂದೇನು ಕೆಟ್ಟದಾಗಿಲ್ಲ ಪಾಪ, ಏನೋ ಹೇಳ್ಬೋದು, ಅದೇನಿಲ್ಲ. ಒಬ್ರು ಹೆಸರು ಇಟ್ಕೊಂಡ್ರಂತ ಅದು ಅನ್ನೋದ್ರಿಂದ ಏನೈತಿ. ಚಪಾತಿ ಮಾಡಿ ಆಯಿತು. ಇವರು ಇಲ್ಲಿ ಊಟ ಮಾಡತ್ತಾರ. ಇವನು ಹೋಮ್ವರ್ಕ್ ಮಾಡತ್ತಾನ. ಇದನ್ನು ಬಿಡಿಸ್ಕೊಟ್ಟೆ ತಿನ್ಕೋತ. ಏನಂದೇನ ಹೇಳು ಹೇಳು. ಬೇಡ ಅಂದ್ರು ಹೋಗು. ನೋಡಿರಿ ನಮ್ಮ ಫ್ರಿಜ್, ನಾನು ಫ್ರಿಜ್ಜಲ್ಲಿ ಇಟ್ಟೀನಿ. ನಿನ್ನೆ ಹಿಟ್ಟು ಅಂತ ಹೇಳಿದ್ನಲ್ರಿ, ನಿನ್ನೆ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದು ನಿಜ. ಆದರೆ ನಮ್ಮ ಫ್ರಿಜ್ಜಲ್ಲ, ನಮ್ಮದು ಫ್ರಿಜ್ ಇಲ್ಲ, ಓನರ್ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ವಿ. ಪ್ರತಿದಿನ ಅವ್ರ ಬಾಗ್ಲ ಹತ್ರ ಹೋಗಿ ಹಿಟ್ಟು ಹಿಡ್ಕೊಂಡು ನಿಂದ್ರೋದು ನನಗೂ ಯಾಕೋ ಸರಿ ಬರಲಿಲ್ಲ. ಹಂಗಾಗ್ಬಿಟ್ಟು ವಾತಾವರಣ ಸಿಕ್ಕಾಪಟ್ಟೆ ತಣ್ಣಗದ, ಮಳೆ ಕೂಡ ಬಂದದ. ಈ ಥರ ಇದು ಹೊರಗ್ರಿ. ಇಲ್ಲಿ ಇದನ್ನೇನು ಮಾಡ್ತೀನಿ, ಈ ಥರ ಬುಟ್ಟಿ ಇಟ್ಟು ಇದ್ರೊಳಗೆ ನೀರು ಹಾಕೋದು. ನೋಡ್ರಿ, ನೀರು ಹಾಕಿ ಹಿಂಗೆ ಹಾಕಿ ಇಟ್ವಿ ಅಂದ್ರೆ ಇದು ತಣ್ಣ ಗಾಳಿ ಬರ್ತದಲ್ರಿ, ಫುಲ್ಲು ನೀರು ಕೋಲ್ಡ್ ಆಗ್ಬಿಡ್ತದೆ. ಈಗ ಅರ್ಧ ಕೋಲ್ಡ್ ಆಗೈತಿ. ಈಗ ಹೆಂಗಂದ್ರೆ ಸೇಮ್ ಫ್ರಿಜ್ ಥರನೇ ನೀರು ಫುಲ್ಲು ತಣ್ಣಗಾಗ್ಬಿಡ್ತಾವೆ ರಾತ್ರಿ. ಅವಾಗ ಏನಾಗ್ತೈತಿ, ಇದು ಫ್ರಿಜ್ಜಲ್ಲಿ ಇಟ್ಟಂಗೆ ಆಗ್ತದೆ. ಹಾಗಾಗಿ ಹಿಟ್ಟು ಹಾಳಾಗಲ್ಲ. ಈ ಥರ ಐಡಿಯಾ ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ವಿ. ನಾವು ಹೊಲ್ದಾಗಿದ್ವಿ. ಅವಾಗ ಹೊಲ್ದಾಗಿದ್ದಾಗ ರಾತ್ರಿ ಸಾಂಬಾರು ಅನ್ನ ಏನಾರು ಉಳಿತಂದ್ರೆ ನಮ್ಮ ಹಿಂಗೆ ಹೊರಗೆ ಇಟ್ಕಿಸಿದ್ರೆ ಮ್ಯಾಲೆ ಕಲ್ಲು ಇಟ್ಬಿಡೋರು. ನಾಯಿ ಬೆಕ್ಕು ಏನು ಕೆಡಬಾರ್ದತ್ತೆ. ಹಿಂಗೆ ರೀ ನಮ್ಮ ಐಡಿಯಾಗಳು. ಫ್ರಿಜ್ ಇಲ್ಲಾಂದ್ರೆ ಈ ರೀತಿ ಐಡಿಯಾಗಳನ್ನ ಮಾಡ್ಕೋಬೇಕು. ಹಂಗಂತಬಿಟ್ಟು ಎಲ್ಲ ಹಾಳು ಮಾಡ್ಕೊಳಕ್ಕಾಗಲ್ಲ. ಹಿಟ್ಟು ನೋಡ್ರಿ, ಇಷ್ಟು ಒಂದು ಹಿಟ್ಟದ ವೇಸ್ಟ್ ಮಾಡೋಕ್ಕಾಗುತ್ತೆ. ಒಂದು ಬೌಲ್ ಹಿಟ್ಟು ನಾಳೆ ಚಂತನೂ ಊಟ ಮಾಡ್ಬೋದು ಇದ್ರಾಗ. ನಾನು ಯಾವಾಗ ಕಡಿಮೆ ಮಾಡ್ಬೇಕಂತ ಹಿಟ್ಟು ನಾದ್ತೀನಿ, ಅವಾಗೇ ಜಾಸ್ತಿ ಆಗಿರ್ತದೆ ನನ್ನ ಕೈಯಾಗ. ಏನು ಮಾಡೋದು ಹೇಳ್ರಿ. ಬರ್ರಿ ಊಟ ಮಾಡೋಣ. ನನಗೂ ಹೊಟ್ಟೆ ಹಸ್ವಾಗ್ತೈತಿ, ಊಟ ಮಾಡೋನ್ರತ್ತ. ಎಲ್ಲರೂ ರೆಸಿಪಿ ಕೇಳತ್ರಿ. ಯಾವುದಂದ್ರೆ ಪುಳಿಯೋಗರೆದು ಮತ್ತು ನಾನು ಸ್ವೀಟ್ ರೆಸಿಪಿ ಹೇಳಿದ್ನಲ್ಲ, ಎರಡು ಕೇಳಿದ್ರಿ. ಸಾಧ್ಯವಾದರೆ ಈಗ 2-3 ದಿನ ಆಯಿತು ನೀವು ಕೇಳಿ ನಾನು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಡೈಲಿ ಒಂದೇ ಥರ ಮಾಡಿದ್ರೆ ಅವ್ರು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಒಂದು 2-3 ದಿನ ಬಿಟ್ಟು ಆದಮೇಲೆ ಅವ್ರಿಗೆ ಮಾಡಿ ಕೊಟ್ಟಂಗೂ ಆಗ್ತದೆ, ಹಾಗೆ ಮತ್ತು ನಿಮ್ಗೆ ತೋರಿಸ್ದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ರೆಸಿಪಿ ಸ್ವಲ್ಪ ಅದನ್ನು ತಡೆ ಹಿಡ್ದಿದ್ದೀನಿ ಅಷ್ಟೇ. ಖಂಡಿತ ಮಾಡಿ ತೋರಿಸ್ತೀನಿ. ಪುಳಿಯೋಗರೆದು ಮತ್ತು ಸ್ವೀಟ್ ರೆಸಿಪಿ ಎರಡು ಕೇಳಿರಿ. ಎರಡು ಒಂದೇ ದಿನ ಆದರೆ ಒಂದೇ ದಿನ ಮಾಡಿ ತೋರಿಸ್ತೀನಿ, ಅಥವಾ ಎರಡು ಒಂದೊಂದು ದಿನ ಆದರೆ ಒಂದೊಂದು ದಿನ ಮಾಡಿ ತೋರಿಸ್ತೀನಿ. ನಾಳೆ ಪ್ಲ್ಯಾನ್ ಅಂದ್ಕೊಂಡಿನಿ, ಪುಳಿಯೋಗರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪುಳಿಯೋಗರೆ ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಖಂಡಿತ ನಾಳೆ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ನಾಳೆ ವಿಡಿಯೋನ ಖಂಡಿತ ನಿಮಗೆ ಪುಳಿಯೋಗರೆ ಒಂದು ರೆಸಿಪಿನ ತೋರಿಸ್ತೀನಿ. ತುಂಬ ಜನ ಕೇಳಿದ್ರಿ ಅದು ರೆಸಿಪಿ ತೋರಿಸಿ ಅಂತ ಹೇಳ್ಬಿಟ್ಟು. ಮೇನಾಗಿ ನನಗೆ ಏನಂದರೆ ನನ್ನ ಪಾರ್ಶ್ವಣ್ಣ ಕೂಡ ಕೇಳಿದ್ರು, ಪ್ಲೀಸ್ ಆ ರೆಸಿಪಿ ತೋರಿಸು ನಮಗೂ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ನಾಳೆ ವಿಡಿಯೋದಲ್ಲಿ ನಾನು ಆ ರೆಸಿಪಿನ ಖಂಡಿತ ನಿಮಗೋಸ್ಕರ ಆದರೂ ಮಾಡಿ ತೋರಿಸ್ತೀನಿ. ನಿಮ್ಮೆಲ್ಲರಿಗೋಸ್ಕರ, ನೀವು ಯಾರೆಲ್ಲ ಕೇಳಿದ್ರೆ ನಿಮ್ಗೆಲ್ಲರಿಗೋಸ್ಕರ, ಅವ್ರಿಗೆ ಅವರು ಊಟ ಮಾಡ್ತಾರೋ ಬಿಡ್ತಾರೋ ಎಲ್ಲರೂ ಕೊಡ್ತೀನೋ ಬಿಡ್ತೀನೋ, ನಿಮಗೋಸ್ಕರ ಆದರೂ ಆ ರೆಸಿಪಿ ನಾನು ಖಂಡಿತ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರ್ತೈತಿ, ತುಂಬ ಟೇಸ್ಟಿಯಾಗಿರ್ತೈತಿ. ಮಸಾಲೆಗಳು ಏನೂ ಇರಲ್ಲ, ನ್ಯಾಚುರಲ್ ಆಗಿ ಆರಾಮಾಗಿ ಅದು ಒಂದು ಪುಳಿಯೋಗರೆ ನೀವು ಒಂದು ಸತಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮಾಡ್ಕೊಂಡು ತಿಂತೀರಿ. ಅದನ್ನು ಹೇಳೋ ಮೆಥಡಲ್ಲೇ ಮಾಡಬೇಕು. ಅದನ್ನ ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದು ಎಡವಟ್ಟಾಗ್ಬಿಡ್ತೈತೆ ಅಷ್ಟೇ. ತೋರಿಸ್ತೀನಿ ರೆಸಿಪಿನ. ನೋಡಿರಿ, ಸಿದ್ಧಾರ್ಥ ಊಟ ಹಾಕೀನಿ. ಸಿದ್ಧಾರ್ಥ ಊಟ ಕೊಡೋನು ಈಗ. ಇಡೀ ನಾನು ಇಲ್ಲೇ ಬರ್ತೀನಿ ಹೊರಗೆ, ಅಲ್ಲೆಲ್ಲಿ ಒಳಗೆ ಕೂತು ತಣ್ಣಗೆ ಚಂದ ಗಾಳಿ ಅದು ಇಲ್ಲೇ ಊಟ ಮಾಡೋಣ. ನಾನು ಹಾಕ್ಕೊಂಡು ಇಟ್ಕೊಂಡಿನ್ರಿ ಇಲ್ಲಿ. ನೋಡ್ರಿ, ನಾವು ಹಿಂಗೆ ತಾಟ್ನಾಗೆ ಸಾಂಬಾರು ಹಾಕೊಂಡ್ಬಿಡೋದು. ಎಲ್ಲಿ ಬಟ್ಲ ಒಂದಮ್ಮ, ಪ್ಲೇಟ್ ಒಂದಮ್ಮ, ತೊಳಿಲಾಕ ಮೂಲ. ಹೊರಗೆ ಕೂತು ಊಟ ಮಾಡ್ತೀವ್ರಿ ನಾವು. ತಣ್ಣ ಗಾಳಿ ಮಸ್ತಾಗಿ. ಬನ್ನಿರಿ ಊಟ ಮಾಡೋನು. ನಮ್ಮ ಜೋಡಿ ತಾಟಗಳು. ಓಕೆ ರೀ, ಊಟ ಮಾಡೋನು. ಊಟ ಮಾಡಿದ್ಮೇಲೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಬಾಯ್, ಟಾಟಾ ಎಲ್ಲರಿಗೂ. ನೀನು ಒಳಗೆ ಪಾತ್ರೆ ಸೌಂಡ್ ಮಾಡಕತ್ತಾವ. ನಾಗವಲ್ಲಿ ಬಂದ್ಲಾ? ಸೂಪರ್. ತಿನ್ನಕ್ಕ ಬರ್ದಾರ್ತಾನ. ಸಾಂಬಾರ್ ಮಾತ್ರ ಮಸ್ತಾಗಿತ್ರಿ. ಸಾಂಬಾರು ಮಸ್ತಾಗೈತೆ. ಭಾರಿ.